ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ತಾ ಇದ್ವಿ. ಫಸ್ಟು ದೇವ್ರ ಮನೆ ರೆಡಿ ಮಾಡ್ಕೊಂಡ್ವಿ, ಆಮೇಲೆ ಬಾಳೆ ಗಿಡ ಎಲ್ಲ ತಂದಿದ್ವಿ, ಆಮೇಲೆ ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ 10 ಗಂಟೆ ಆಗೋಗಿತ್ತು. ಮತ್ತು ಕಳಶಕ್ಕೆ ದಾರ ಸುತ್ತೋದು ಸ್ಟಾರ್ಟ್ ಮಾಡಿದ್ವಿ. ನಾವು 5 ಎಳೆ ಸುತ್ತೀವಿ. ಆಮೇಲೆ ಕಳಶನ ಪ್ಲೇಸ್ ಮಾಡಿದ್ವಿ. ಆಲ್ರೆಡಿ ದೇವ್ರ ಮುಖವಾಡ ಎಲ್ಲ ತೊಳೆದಿಕ್ಕಿದ್ವಿ. ಸೊ ಆಮೇಲೆ ಆ ಕಳಶದೊಳಗೆ ನಾವು ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ವಿ. ಅದರಲ್ಲಿ ಕಾಜು, ಬಾದಾಮ್, ಕಲ್ಸಕ್ಕರೆ ಎಲ್ಲ ಹಾಕಿದ್ವಿ. ಸೊ ದಟ್ ಸಮಥಿಂಗ್ ಸಂಪ್ರದಾಯ. ಆಮೇಲೆ ಅದನ್ನೆಲ್ಲ ಹಾಕಾದ್ಮೇಲೆ ಆಲ್ರೆಡಿ ಟೈಮ್ ಆಗೋಗಿತ್ತು. ಇವತ್ತು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಊಟ ಎಲ್ಲ ಆದಮೇಲೆ. ಸೊ ಅದನ್ನು ಕಂಟಿನ್ಯೂ ಮಾಡಿದ್ವಿ. ನಮ್ಮಮ್ಮ ಹೇಳ್ಕೊಟ್ಟಂಗೆ ನಾನು ಮಾಡ್ತಿದ್ದೆ. ಸೊ ಇದು ಸ್ಯಾರಿ ಉಡ್ಸಿದ್ವಿ. ಆಮೇಲೆ ಸ್ಯಾರಿ ಉಡ್ಸೋಕೆ ನಮ್ಮ ಅಪ್ಪನೂ ಹೆಲ್ಪ್ ಮಾಡಿದ್ರು. ಇದು ಮೈಸೂರು ಸಿಲ್ಕ್ ಸ್ಯಾರಿ. ನಾವು ಎಲ್ಲಿಂದ ತಂದಿದ್ದಂತ ಬೇಕಾದರೆ ಕಮೆಂಟ್ ಮಾಡಿ. ಆಮೇಲೆ ಎಲ್ಲ ಒಡವೆ ಹಾಕಿದ್ವಿ, ಡಾಬೆಲ್ಲ ಹಾಕಿ ಇವಾಗ ರಾತ್ರಿನೇ ಸೆಟ್ ಮಾಡಿದ್ವಿ. ಮುಖವಾಡ ಬೆಳಗ್ಗೆ ಕೂರಿಸ್ತೀವಿ. ಸೊ ಸ್ಯಾರಿ ಎಲ್ಲ ನೀಟಾಗಿ ಪ್ಲೇಸ್ ಆಗಿದೆಯಾ ಅಂತ ನೋಡ್ತಿದ್ವಿ. ಆಮೇಲೆ ತಟ್ಟೆ ರೆಡಿ ಮಾಡ್ಕೊಂಡ್ವಿ. ಆ ತಟ್ಟೆಲಿ ಬ್ಲೌಸ್ ಪೀಸ್, ಬಳೆ ಮತ್ತು ಅಕ್ಕಿ ಹಾಕಿದ್ವಿ. ಅಕ್ಕಿ ಹಾಕಿ ಒಂದು ಕಡೆಗೆ ಸೆಟ್ ಮಾಡಿಕೊಂಡು ಅದ್ರ ಮೇಲೆ ಬ್ಲೌಸ್ ಪೀಸ್ ಇಕ್ಕಿದ್ವಿ. ಇದು ದೇವ್ರ ಮುಂದೆ ಇಡೋಕ್ಕೆ ತಟ್ಟೆ ಮಾಡ್ತಿದ್ದಿದ್ದು. ಇದು ಸಮಥಿಂಗ್ ಸಂಪ್ರದಾಯ. ಇದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲದಿರೋ ಕಾರಣ ನನಗೆ ಅಷ್ಟು ಹೇಳೋಕ್ಕೆ ಬರ್ತಾಯಿಲ್ಲ. ಆಮೇಲೆ ಬಳೆ ಇಕ್ಕಿದ್ವಿ, ಮತ್ತು ಕೊಬ್ಬರಿಯಲ್ಲಿ ಆ ಅಡಿಕೆ ಇಕ್ಕಿದ್ವಿ, ಮತ್ತು ಬಳೆ ಬಂಗಾರ ಅಂತ ಏನೋ ಇಕ್ಕಿದ್ವಿ. ಎಲೆ ಮತ್ತು ಅಡಿಕೆನೂ ಇಕ್ಕಿದ್ವಿ. ಸೊ ಆಮೇಲೆ ಕವಡೆ ಬರುತ್ತಲ್ಲ, ಅದನ್ನು ಒಂದು ಸೈಡಲ್ಲಿ ಇಕ್ಕೊಂಡ್ವಿ. ಅದನ್ನಿಕ್ಕಿ ಸೆಟ್ ಮಾಡ್ಕೊಂಡ್ವಿ. ಆಲ್ರೆಡಿ ಟೈಮ್ ಆಗೋಗಿತ್ತು 10 ಗಂಟೆ. ಸೊ ನೆಕ್ಸ್ಟ್ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡಿದೆ. ಸೊ ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ನಮ್ಮಮ್ಮ ಆಲ್ರೆಡಿ 3 ಗಂಟೆಗೆ ಎದ್ದಿದ್ರು. ಸೊ ಇದು ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊದಲೇ ಎಲ್ಲ ಸೆಟ್ ಮಾಡ್ಕೊಳೋಕ್ಕಿಂತ ಮುಂಚೆ ಸ್ನಾನಕ್ಕೆ ಹೋಗಿ ರೆಡಿ ಆಗಬೇಕಾಗಿತ್ತು. ಬೆಳಗ್ಗೆ ಇನ್ನೂ ಕತ್ತಲೆ ಇತ್ತು ಆಚೆ. ಸೊ ನಾನು ಹೋಗಿ ಸ್ನಾನ ಮಾಡ್ಕೊಂಬರೋಷ್ಟ್ರಲ್ಲಿ ನಮ್ಮಮ್ಮ ಆಲ್ರೆಡಿ ಕಳಶನ ಸೆಟ್ ಮಾಡಿದ್ರು. ದೇವ್ರ ಮುಂದೆ ಎಲ್ಲ ಐಟಮ್ಸ್ ತಿಂಡಿಗಳನ್ನೆಲ್ಲ ಇಕ್ಕಿದ್ರು. ದೇವ್ರ ಮುಖವಾಡ ಆಮೇಲೆ ಹಾಕಿದ್ವಿ ನಾವು. ಆಮೇಲೆ ನಮ್ಮಮ್ಮ ದೇವ್ರಿಗೆ ಐಲೈನರ್ ಎಲ್ಲ ಹಾಕಿದ್ರು. ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಆಲ್ರೆಡಿ ಬೆಳಗ್ಗೆ ಆಗಿತ್ತು. ಲೈಟ್ ಬಂದುಬಿಟ್ಟಿತ್ತು. ಪ್ರಕಾರ ಕಳಶ ಒದ್ವಿ. ಆ ಕಳಶ ನನ್ನ ಕೈಲೇ ಒದಿಸಿದ್ರು. ಮತ್ತು ಹೊಸ್ಲು ಮೇಲೆ ಏನೋ ಪೂಜೆ ಮಾಡಿಸಿದ್ರು. ಅದನ್ನೆಲ್ಲ ನಾನು ಡೀಟೇಲಾಗಿ ತೋರ್ಸೋಕ್ಕಾಗಲಿಲ್ಲ. ನೀವೇನಾದರೂ ಇದನ್ನೆಲ್ಲ ಡೀಟೇಲಾಗಿ ನೋಡಬೇಕಂದ್ರೆ ಲಾಸ್ಟ್ ವರ್ಷದ ವ್ಲಾಗ್ ನೋಡ್ಕೊಳ್ಳಿ. ಆಮೇಲೆ ಇದನ್ನೆಲ್ಲ ಮಾಡಾದ್ಮೇಲೆ ನಾವು ಮನೆಯೊಳಗೆ ಹೋದ್ವಿ. ನಮ್ಮಮ್ಮ ಆಲ್ರೆಡಿ ಎಲ್ಲ ಅರೇಂಜ್ ಮಾಡಿದ್ರು. ಸೊ ಪೂಜೆ ಎಲ್ಲ ಆಗಾದಮೇಲೆ ಇನ್ನು ಊಟ ಏನೂ ರೆಡಿ ಮಾಡಿರಲಿಲ್ಲ, ತಿಂಡಿನೂ ಆಗಿರಲಿಲ್ಲ. ಎಲ್ಲ ಪೂಜೆ ಆಯಿತು. ಫಸ್ಟ್ ಪೂಜೆ ನಾವು 6:30 ಬ್ರಾಹ್ಮಿ ಮುಹೂರ್ತದಲ್ಲೆಲ್ಲ ಮಾಡಬೇಕಂತ ನಮ್ಮಮ್ಮ ಅಂದಿದ್ರು. ಸೊ 6:30 ಅಷ್ಟರಲ್ಲೆಲ್ಲ ಆಯಿತು. ಇವಾಗ ಕೈ ಕಟ್ಟ ದಾರ ಮಾಡಬೇಕು. ಸೊ ದಾರ ಮಾಡೋಣ ಬನ್ನಿ. ಆಮೇಲೆ ಬಾಗಿಲಿಗೆ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಸೇರ್ಕೊಂಡು ಡೆಕೋರೇಷನ್ ಮಾಡ್ತಿದ್ರು. ಇದು ಐಡಿಯಾ ಸಮಥಿಂಗ್ ಈ ಪಿಂಟ್ರೆಸ್ಟಲ್ಲಿ ನೋಡಿದ್ವಿ. ಸೊ ಆಲ್ರೆಡಿ ಟೈಮ್ ಆಗೋಗಿತ್ತು. ಇನ್ನು ತಿಂಡಿ ರೆಡಿ ಮಾಡಿರಲಿಲ್ಲ. ಆಲ್ರೆಡಿ ಮಳೆ ಬರೋ ಥರ ಇತ್ತು ಇವತ್ತು. ಸೊ ತುಂಬ ವೆದರ್ ವಾರ್ಮ್ ಆಗಿತ್ತು. ಕೈ ಕಟ್ಟೋ ದಾರ ಮಾಡಿದ್ವಿ. ಸೊ ಹೀಗೆ ನಾವು ರೆಡಿ ಮಾಡಿದ್ವಿ ವರಮಹಾಲಕ್ಷ್ಮಿನ. ಇದನ್ನು ನಾನೊಂದು ಶಾರ್ಟಲ್ಲಿ ಹಾಕಿದ್ದೀನಿ, ವೀಡಿಯೋನ ನೋಡ್ಕೊಂಬನ್ನಿ. ಫುಲ್ ಡೀಟೇಲಾಗಿರಲಿ ಅಂತ ನಾನು ಇದನ್ನು ಈ ವಿಡಿಯೋದಲ್ಲಿ ಹಾಕಿದ್ದೆ. ದೀಪ ಹಚ್ಚಿದ್ವಿ ಆಲ್ರೆಡಿ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ನಮ್ಮಮ್ಮ. ಸೊ ಹೂವಿನ ರೇಟ್ ಅಂತೂ ಫುಲ್ ಆಕಾಶಕ್ಕೆ ಏರಿತ್ತು ಹೂವಿನ ರೇಟು. ನಾವು 2,000 ಮಿನಿಮಮ್ ಹೂವಿಗೆ ಖರ್ಚು ಮಾಡಿದ್ವಿ. ಸಮಥಿಂಗ್ 2-3 ಮಾರು ತಂದಿದ್ವಿ. ಸೊ ಇದನ್ನೆಲ್ಲ ನೋಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ತಿಂಡಿಗೆ ಪುಳಿಯೋಗರೆ ಮಾಡ್ತಿದ್ರು. ಹಾಗೆ ಅಲ್ಲಿ ಒಬ್ಬಟ್ಟಿನ ಸಾರು ಕೂಡ ರೆಡಿ ಆಗ್ತಿತ್ತು. ಒಬ್ಬಟ್ಟಿಗೆ ಹೂರ್ಣ ರೆಡಿ ಮಾಡಿದ್ರು, ಆದರೆ ಒಬ್ಬಟ್ಟಿನ ಆಗಿರಲಿಲ್ಲ. ಆಮೇಲೆ ಕಾಳುಗೊಜ್ಜು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ರು. ಆಮೇಲೆ ಇದರಲ್ಲಿ ರೈಸ್ ಸಿಕ್ಕಿದ್ರು. ಇದು ನನ್ನ ತಮ್ಮ ಆಯ್ ಮಾಡ್ತಾ ಇದ್ದ. ಆಮೇಲೆ ಇದು ನನ್ನ ಔಟ್ಫಿಟ್.
ಪಿಂಕ್ ಅನಾರ್ಕಲಿ ಹಾಕ್ಕೊಂಡಿದ್ದೆ ಈ ಸಲ ಬೆಳಗ್ಗೆ, ಬಿಕಾಸ್ ಸಂಜೆಗೆ ಸೀರೆ ಉಡೋ ಪ್ಲ್ಯಾನ್ ಇತ್ತು. ಸೊ ಪಿಂಕ್ ಅನಾರ್ಕಲಿ ಹಾಕಿದ್ದೆ. ಫಸ್ಟ್ ಆಫ್ ಆಲ್ ಇದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದು, ಬಟ್ ವಾಯ್ಸ್ ಓವರಲ್ಲಿ ಏನೋ ಡೈರೆಕ್ಟಾಗಿ ಮಾತಾಡಿದ್ದು, ಅದರಲ್ಲಿ ಏನೋ ಎರರ್ ಬಂದಿರೋದ್ರಿಂದ ವಾಯ್ಸ್ ಓವರ್ ಕೊಟ್ಟೆ. ಸೊ ನಮ್ಮಮ್ಮ ಗೆಜ್ಜೆ ಕೊಡಿಸಿದ್ರು ನನಗೆ ಹಬ್ಬಕ್ಕೆ, ಅದನ್ನು ಹಾಕ್ಕೊಂಡಿದ್ದೆ. ಆಮೇಲೆ ಮಧ್ಯಾಹ್ನ ಮೇಲೆ ವಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಒಬ್ಬಟ್ಟಿನ ತಯಾರು ಮಾಡಿರಲಿಲ್ಲ, ಎಲ್ಲ ನಮ್ಮ ಅಮ್ಮನೇ ಮಾಡಿದ್ದು. ಇದನ್ನು ನಾನು ಮೀಶೋದಲ್ಲಿ ತೊಗೊಂಡೆ, ಬೇಕಾದ್ರೆ ಕಮೆಂಟ್ ಮಾಡಿ. ಒಬ್ಬಟ್ಟು ರೆಡಿಯಾಗಿತ್ತು. ಸೊ ಇದನ್ನು ದೇವ್ರಿಗೆ ನೈವೇದ್ಯಕ್ಕೆ ಇಕ್ಕಿದೆ. ಆಮೇಲೆ ಸಂಜೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಇವಾಗ ರೆಡಿ ಆಗಬೇಕಾಗಿತ್ತು. ಆಲ್ರೆಡಿ ಮಾಡೇ ಬರ್ತಿತ್ತು, ತುಂಬ ಕಾಮಾಗಿತ್ತು ವೆದರು. ಸೊ ಸ್ವಲ್ಪ ಹೊತ್ತು ಬಿಟ್ಟು ರೆಡಿ ಆಗೋಣ ಅಂತ ಅಂದ್ಕೊಂಡೆ. 3:15 ಆಗಿತ್ತು. ಸೊ ಈ ಸೀರೆನ ಉಟ್ಕೊಂಡೆ ನಾನು, ಬ್ಲೂ ಕಲರ್ ಸೀರೆ. ಇದನ್ನು ನಾನು ಶಾಪ್ಗೆ ಹೋಗಿ ತಂದಿದ್ದು. ಇದು ಎಲ್ಲಿ ತೊಗೊಂಡೆ ಅಂತ ಬೇಕಾದರೆ ಕಮೆಂಟ್ ಮಾಡಿ. ಈ ಸೀರೆನೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇದರಲ್ಲೂ ನಾನು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ. ಫೈನಲಾಗಿ ಹಿಂಗೆ ರೆಡಿಯಾಗಿದ್ದೆ, ಸಿಂಪಲಾಗಿ ಮೇಕಪ್ ಮಾಡಿಕೊಂಡು. ಅರ್ಶಿನ ಕುಂಕುಮಕ್ಕೆ ಬರ್ತಾರೆ ಅಂತ ರೆಡಿಯಾಗಿದ್ದಿದ್ದಷ್ಟೇ. ಆಮೇಲೆ ಹೂವು ಮುಟ್ಕೊಂಡಿದ್ದೆ. ಮಲ್ಲಿಗೆ ಹೂವು ಅಷ್ಟೇ ತುಂಬ ರೇಟ್ ಇತ್ತು, ಆದರೂ ನಾನು ಅರ್ಧ ಮೊಳ ತೊಗೊಂಬರಕ್ಕೆ ಹೇಳಿದ್ದೆ, ನಮ್ಮ ಅಪ್ಪಂಗೆ ತಂದಿದ್ದರು. ಸೊ ಮಿರರಲ್ಲಿ ನಾನೇ ನೋಡಿಕೊಂಡು ಜಾಸ್ತಿ ಓವರ್ ಸ್ಕೋಪ್ ಕೊಡ್ತಾಯಿದ್ದೆ. ಇದು ನನ್ನ ಫೈನಲ್ ಔಟ್ಲುಕ್. ನಾನು ಎಲ್ಲನೂ ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸಂಜೆ ಪೂಜೆನೂ ಮಾಡಿದ್ವಿ ಲಾಸ್ಟ್ ಒಂದು ಸಲ, ಆದರೆ ನಾವು 3 ದಿವಸ ಇಕ್ಬೇಕಾಗಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡಿದ್ದೆ, ಆಲ್ಮೋಸ್ಟ್ 2 to 3 months ಆಗಿತ್ತು. ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಸಾರಿ ಫಾರ್ ನಾಟ್ ಮ್ಯಾಚಿಂಗ್ ದ ವಿಡಿಯೋ. ನಾನು ವೀಡಿಯೋದಲ್ಲಿ ಮಾತಾಡಿರೋದು ಯಾಕೋ ಬರ್ತಿದ್ರಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ವಾಯ್ಸ್ ಓವರಲ್ಲೂ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಕೊತೀನಿ. ಈ ನಡುವೆ ವ್ಲಾಗ್ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ. ವಿಲ್ ಸಿ ನೆಕ್ಸ್ಟು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.